ಎಸ್ ಪ್ಲೀಸ್. ಗೆಳೆಯ, ನಥಿಂಗ್ ಟು ವರಿ. ಬ್ಯಾಟ್ರಿ ಕನೆಕ್ಟ್ ಆಯಿತು, ಒಳಗಡೆ ಕರೆಂಟ್ ಸಪ್ಲೈ ಆಗ್ತಾ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇವಳಪ್ಪಳು ಇವಳು ಯಾಕೋ ಬಿಡೋ ಥರ ಕಾಣಿಸ್ತಾ ಇಲ್ಲ. ಹೇಳು ಮಲ್ಲಿ. ಹಲೋ ಅತ್ತೆ, ಬ್ಯುಸಿ ಇದ್ರ ಅತ್ತೆ? ಫೋನ್ ತೆಗಿತಿಲ್ಲಲ್ಲ, ಅದಕ್ಕೆ ಕೇಳ್ದೆ. ಇಲ್ಲ ಹೇಳು, ಏನು ವಿಷಯ? ಏನಿಲ್ಲ, ಅಕ್ಕರ ಬಗ್ಗೆ ಕೇಳೋಣ ಅಂತ ಫೋನ್ ಮಾಡಿದೆ. ಅಕ್ಕ ಹೇಗಿದ್ದಾರೆ? ಡೆಲಿವರಿ ಆಯ್ತಾ? ಇಲ್ಲಮ್ಮ, ಇನ್ನು ಆಪ್ರೇಷನ್ ಮಾಡ್ತಿದ್ದಾರೆ. ಸರ್ಜರಿ ಮುಗಿದ್ಮೇಲೆ ನಾನೇ ಫೋನ್ ಮಾಡ್ತೀನಿ. ಇವಳ ಮುಖ ಕಂಡ್ರೇ ನನಗಾಗಲ್ಲ, ಇವಳಿಗೆ ನಾನು ಅಪ್ಡೇಟ್ ಮಾಡ್ಬೇಕಂತೆ. ಇಡಿಯಟ್. ಅಳ್ತಾ ಇದೆ ಅಂದ್ರೆ ಸರ್ಜರಿ ಆಯ್ತಾ? ಹೆಂಗ್ ಸಾಧ್ಯ? ಸರ್ಕಾರ ಶಿವರೇ, ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯುನಾ? ಥ್ಯಾಂಕ್ ಯು ಯಾಕೆ ಸರ್? ಯಾಕೆ ಅಂತ ಕೇಳ್ತಾ ಇದ್ದೀರಲ್ಲ. ಅಲ್ಲ, ನೀವು ಮಾಡಿರೋದು ಸಣ್ಣ ಸಹಾಯ ಅಲ್ಲ. ಕರೆಂಟ್ ಹೋಗಿದೆ, ಜನರೇಟರ್ ಹಾಳಾಗಿದೆ, ಕರೆಂಟ್ ಪಾಸ್ ಆಗದೆ ಒದ್ದಾಡ್ತಾ ಇರೋ ಟೈಮಲ್ಲಿ ನಿಮ್ಮ ತಲೆ ಉಪಯೋಗಿಸಿ ಬ್ಯಾಟ್ರಿ ತಂದು ಓಟಿಗೆ ಕರೆಂಟ್ ಸಪ್ಲೈ ಮಾಡಿಸಿದ್ದೀರಿ. ಹೆರಿಗೆ ಸುಸೂತ್ರವಾಗಿದ್ದೆ ನಿಮ್ಮಿಂದ. ಬರೀ ಥ್ಯಾಂಕ್ಸ್ ಅಲ್ಲ, ಈ ಜನ್ಮದಲ್ಲಿ ನಿಮ್ಮ ಋಣ ತೀರಿಸಿ. ಅಯ್ಯೋ, ಯಾಕೆ ಸರ್ ಇಷ್ಟೊಂದು ದೊಡ್ಡ ಮಾತಾಡಿರಾ? ನೀವು ಇಷ್ಟೊಂದು ಮ್ಯಾಕಿಂದ ಮ್ಯಾಕೆ ಥ್ಯಾಂಕ್ ಯು ಅಂದರೆ ಅಂಥವ 4 ಜೋಬ್ ಇದ್ರು ಎಲ್ಲಿ ಮಡಿಕ್ಲಮ್ಮ ಅಂತ ನಾ ಯೋಚನೆ ಮಾಡ್ತೀವಿ. ಇನ್ನೂ 2 ಜೇಬ್ ಹೊಲಿಸ್ಕೊಂಡು ಅದರಲ್ಲಿ ಇಟ್ಕೊಳ್ಳಿ. ಒಟ್ಟು ತುಂಬ ಥ್ಯಾಂಕ್ಸ್. ಅಯ್ಯೋ ಸರ್, ಈ ಥ್ಯಾಂಕ್ಸ್ ಎಲ್ಲ ಬಿಡಿ ಸರ್. ಆ ಜೀವಗಳು ಉಳ್ಕಂತಲ್ಲ, ಆ ತೃಪ್ತಿ ನಂಗೈತೆ. ಬ್ಯಾಟ್ರಿಯಿಂದ ಹೆರಿಗೆ ಸುಸೂತ್ರವಾಗೈತಲ್ಲ, ಹಾಟ್ ಸಾಕು ಸರ್. ನೀವು ಗೆಳೆಯಂಗೋಸ್ಕರ ಈಟೆಲ್ಲ ಮಾಡ್ತಿದ್ದೀರಲ್ಲ, ಬಹು ಖುಷಿ ಆಯಿತು. ನೀವು ಒಂದು ಟ್ಯಾಂಕ್ಸ್ ಮಾಡಿ ಕಳಿ. ಮಲ್ಲಿ, ಒಂದ್ಸತಿ ನೀನೇ ಫೋನ್ ಮಾಡಿ ನೋಡು. ಮಾಮ್ ಬಂದ್ರು. ಮಾಮ್ ಅತ್ತೆ, ಫೋನೇ ಮಾಡಿಲ್ಲ. ಅಲ್ಲಿ ಏನಾಗ್ತಿದೆ? ಅಕ್ಕ ಹೇಗಿದ್ದಾರೆ? ಡೆಲಿವರಿ ಆಯ್ತಾ? ಡೆಲಿವರಿ ಆಯಿತು. ಮಾಮ್ ಡೆಲಿವರಿ ಆಯ್ತಾ? ಎಂತ ಮಗು ಮಾಮ್? ಗಂಡು ಮಗು. ಗಂಡ್ಮಗುನ ನೋಡೋದಕ್ಕೆ ಹೇಗಿದ್ಯಮ್ಮ? ಅಣ್ಣನ ತರನಾ ಅಕ್ಕೆ ತರನಾ? ಅತ್ತೆ, ಮಗು ಫೋಟೋ ತೆಗ್ದಿದ್ದೀರಾ? ಕೊಡಿ, ನೋಡ್ತೀವಿ. ಇಲ್ಲ, ಅಲ್ಲಿ ಫೋಟೋ ಎಲ್ಲ ತೆಗಿಯಕ್ಕೆ ಬಿಡಲ್ಲಮ್ಮ, ಅದಕ್ಕೆ ಫೋಟೋ ತೆಗ್ದಿಲ್ಲ. ಹೌದಾ? ಮಗು ನೋಡ್ಬೇಕು ಅಂತ ಆಸೆ ಆಗೋಯ್ತು. ಫೋಟೋ ತೆಗಿಯಕ್ ಬಿಡಲ್ಲ ಅಂತಂದ್ರೆ ಏನ್ ಮಾಡಕ್ಕಾಯ್ತದೆ? ಪರವಾಗಿಲ್ಲ, ಮಗು ಹೆಂಗೋ ಬರ್ತದಲ್ಲ, ಅವಾಗ ನೋಡ್ತಾನೆ ಇರ್ತೀನಿ. ಸಾಕು ನೋಡ್ತಾನೆ ಇರ್ತೀನಿ. ಅಯ್ಯೋ ಬೇಡಪ್ಪ, ಆಮೇಲೆ ನಮ್ ದೃಷ್ಟಿನೇ ಆಗ್ಬಿಟ್ರೆ? ಹಾಗೆಲ್ಲ ಏನೂ ಆಗಲ್ಲ. ಕೆಟ್ಟದ್ ಬಯಸಿದ್ರೆ ಮಾತ್ರ ದೃಷ್ಟಿ ಆಗೋದು. ಆದ್ರೂ ನಮ್ ಕಡೆ ಎಲ್ಲ ಹೇಳ್ತಾರಲ್ಲ, ಜಾಸ್ತಿ ನೋಡಿದ್ರು ದೃಷ್ಟಿ ಆಗತ್ತೆ ಅಂತ, ಅದಕ್ಕೆ ಹೇಳ್ದೆ. ಇಲ್ಲಿ ನಂದೇ ನನಗೆ ಸಾಕಾಗೋಗಿದೆ, ಅದ್ರ ಮಧ್ಯೆ ಇವ್ರ ಸಂಭ್ರಮ ಬೇರೆ. ಮಾಮ್, ಮಗು ಯಾರ ಥರ ಇದೆ ಅಂತ ಹೇಳಿಲ್ಲ ನೀನು. ಮಗು ನಮ್ಮ ಗೌತಮ್ ಥರ ಗುಂಡಾಗಿದ್ದಾನೆ. ಈಗಲೇ 3.5 kg ಇದ್ದಾನೆ. ಮನೇಲಿ ಗಂಡು ಮಕ್ಳು ಟೀಮು ಫುಲ್ ಸ್ಟ್ರಾಂಗ್ ಆಗೋಯ್ತು. ಆದ್ರೆ ನಾನು ಬಾಬಾರ ಆಸೆ ಪಟ್ಟಂಗೆ ಹೆಣ್ಮಗು ಆಯ್ತದೆ ಅಂತ ಅನ್ಕೊಂಡಿದ್ದೆ.
ಅಯ್ಯೋ ಚಿಕ್ಕಕ್ಕೆ ಬಿಡಿ, ಗಂಡು ಮಗು ಆಗ್ಲಿ ಹೆಣ್ಮಗು ಆಗ್ಲಿ ನಮ್ಮ ಮನೆ ಮಗು ಅಲ್ವಾ, ಅದಕ್ಕೆ ಖುಷಿ ಪಡೋಣ. ಥ್ಯಾಂಕ್ಸ್ ಅತ್ತೆ, ಥ್ಯಾಂಕ್ಸ್ ಯಾಕೆ? ನೀವು ಅಲ್ಲಿಗೆ ಹೋಗಿದ್ದಕ್ಕೆ. ನಮ್ಮವ್ರು ನಮ್ಮ ಜೊತೆ ಇದ್ದಾರೆ ಅಂತೇಳಿ ಅವರಿಗೂ ಒಂದು ಧೈರ್ಯ, ಅದಕ್ಕೆ ಥ್ಯಾಂಕ್ಸ್ ಹೇಳ್ದೆ. ಅದರಲ್ಲಿ ಏನಮ್ಮ, ಮನೆಯವ್ರು ಅಂದಮೇಲೆ ಅದು ನಮ್ಮ ಡ್ಯೂಟಿ, ಅದಕ್ಕೆ ನಾನು ಹೋದೆ. ಅದು ಕರೆಕ್ಟೇ ಮಾಮ್. ಮನೆಯವ್ರು ಅಂದಮೇಲೆ ಏನು ಮಾಡಿದ್ರು ಕಮ್ಮಿನೇ, ಎಷ್ಟು ಮಾಡಿದ್ರು ಕಮ್ಮಿನೇ. ಮಾಮ್, ಅಣ್ಣ ಅದಕ್ಕೆನ ಮನೆಗೆ ಯಾವಾಗ ಕರ್ಕೊಂಬರ್ತಾನಂತೆ? ಅದು ಡಾಕ್ಟರ್ನ ಕೇಳಿ ಇವತ್ತಿಲ್ದಿದ್ರೆ ನಾಳೆ ಡಿಸ್ಚಾರ್ಜ್ ಮಾಡ್ಕೊಂಡು ಬರ್ತಾರೆ. ಇಷ್ಟು ಬೇಗನಾ? ಹಾಂ, ಅಲ್ಲಿ ತುಂಬ ಸಮಸ್ಯೆ ಇದೆಮ್ಮ. ರಿಮೋಟ್ ಏರಿಯಾ ಅಲ್ವಾ, ಅದಕ್ಕೆ ಜಾಸ್ತಿ ದಿನ ಅಲ್ಲಿರೋದು ಬೇಡ ಅಂತ. ನಾವು ಮಗುನ ವೆಲ್ಕಮ್ ಮಾಡೋದಕ್ಕೆ ಎಲ್ಲ ತಯಾರಿನೂ ಮಾಡ್ಕೋಬೇಕು, ಸರಿನಾ? ಹಾಂ ಅತ್ತೆ, ನಾನು ಮಾಡ್ತೀನಿ. ಸರಿ, ನಾನು ಬರ್ತೀನಿ.